ನನ್ನ ಎಲ್ಲ ಪ್ರೀತಿಯ ಕೇಳುಗರಿಗೂ ನನ್ನ ಒಲವಿನ ನಮಸ್ಕಾರಗಳು. ಇವತ್ತು ನಿಮಗೊಂದು ಕುತೂಹಲಕಾರಿಯಾದ ವಿಷಯ ನಿಮ್ಮ ಮುಂದೆ ಪ್ರಸ್ತುತಗೊಳ್ತಾ ಇದೆ. ಆಸಕ್ತಿಕರ ವಸ್ತು ವಿಚಾರ ಅಂದರೆ ಬಹುಶಃ ನಿಮಗೆ ಈ ಪ್ರಶ್ನೆ ಕಾಡಿದ್ದಿರಬಹುದು, ಇಲ್ವಾದರೆ ನಿಮಗೆ ಈ ಪ್ರಶ್ನೆಯನ್ನು ಮಕ್ಕಳೋ ವಿದ್ಯಾರ್ಥಿಗಳೋ ಅಥವಾ ಬೇರೆ ಯಾರಾದರೂ ಕೇಳಿರೋ ಅಂಥ ಸಂದರ್ಭವೂ ಬಂದಿರಬಹುದು. ಸಾಕಷ್ಟು ಸಂದರ್ಭಗಳ ಮಟ್ಟಿಗೆ ಈ ವಿಷಯದಲ್ಲಿ ನಿಮಗೆ ಆಸಕ್ತಿ ಇದ್ದಿದ್ದೇ ಆದಲ್ಲಿ ಈ ಪ್ರಶ್ನೆಯನ್ನು ನೀವು ನಿಮ್ಮದೇ ರೀತಿಯಲ್ಲಿ ಡಿಫೆಂಡ್ ಮಾಡಿರ್ತೀರ. ಇಲ್ಲವಾದರೆ ನೀವು ಕೂಡ ಈ ವಿಷಯದ ಬಗ್ಗೆ ಸಾಕಷ್ಟು ಅಸ್ಥೆ ಅಥವಾ ಅಭಿರುಚಿ ಇಲ್ಲವಾದರೆ ನೀವು ಕೂಡ ಹೌದಲ್ವಾ ಅಂತ ಒಪ್ಕೊಂಡು ಪ್ರೋತ್ಸಾಹಿಸಿರ್ತೀರ. ಏನಪ್ಪ ಇದು ಗೊಂದಲ, ಅರ್ಥನೇ ಆಗ್ತಾ ಇಲ್ಲ, ಏನು ವಿಷಯ ಅಂತ ಹೇಳ್ತೀರಾ ಅಂತ ನಿಮಗೆ ಪ್ರಶ್ನೆ ಬಂದಿರೋದು ನನಗೆ ಗೊತ್ತು. ಅಯ್ಯೋ, ಅರ್ಥನೇ ಆಗ್ತಾ ಇಲ್ಲ ಆಂಟಿ, ಅರ್ಥನೇ ಆಗಲ್ಲ ಅಂತ ನನ್ನ ಗೆಳತಿಯ ಮಗ ಕೂಡ ಇದನ್ನೇ ಹೇಳಿದ್ದು ನಿಜ. ನಮ್ಮ ಮನೆಗೆ ಬಹಳ ಮಕ್ಕಳು ಸಿಕ್ಕಾಪಟ್ಟೆ ಕುತೂಹಲದಿಂದ ಆಸಕ್ತಿಯಿಂದ ಬರ್ತಾರೆ, ಇಷ್ಟಪಟ್ಟು ಬರ್ತಾರೆ. ನನ್ನ ಸ್ನೇಹಿತರ ಮಕ್ಕಳಿರಬಹುದು, ನನ್ನ ಸ್ಟೂಡೆಂಟ್ಸ್ನ ಮಕ್ಕಳಿರಬಹುದು, ತಕ್ಕ ಮಟ್ಟಿಗೆ ಸ್ವಲ್ಪ ಕುಟುಂಬ ವರ್ಗದವರೂ ಇರಬಹುದು. ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತಿಗೂ ಅವರೊಟ್ಟಿಗೆ ನಾನು ಆಟ ಆಡ್ತೀನಿ. ವಿ ಡಿಸ್ಕಸ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್. ಆಟದಲ್ಲೇ ಸಾಕಷ್ಟು ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಬಂದಿರುತ್ತೆ, ಚರ್ಚೆಗಳು ನಡೆಯುತ್ತವೆ. ಆ್ಯಂಡ್ ದೀಸ್ ಡಿಸ್ಕಷನ್ಸ್ ಆ್ಯಂಡ್ ಸಮ್ಟೈಮ್ಸ್ ಈವನ್ ಆರ್ಗ್ಯುಮೆಂಟ್ಸ್ ಆರ್ ಪ್ರಿಟಿ ಇಂಟ್ರೆಸ್ಟಿಂಗ್. ಅದೇ ತರಹದ ಒಂದು ಗಮನ ಸೆಳೆಯುವ ಬೇರೆ ರೀತಿಯದ್ದೇ ಅಭಿರುಚಿಗೆ ಸಿಕ್ಕಿದ ಒಂದು ಪ್ರಶ್ನೆ ಚರ್ಚೆಯಾಗಿ ಮನಸ್ಸಿನಲ್ಲೆದ್ದ ಮಂಥನವಾಯಿತು. ಮೊದಲೇ ಹೇಳಿದಂತೆ ಈ ಪ್ರಶ್ನೆ ನಿಮಗೂ ಬಂದಿರಬಹುದು, ಇಲ್ವಾದರೆ ನೀವು ಉತ್ತರಿಸಿರಲೂಬಹುದು. ಸುತ್ತಿ ಬಳಸಿ ಇಷ್ಟೊಂದು ಪೀಠಿಕೆ ಬೇಕಾ, ನೇರ ವಿಷಯಕ್ಕೆ ಬನ್ನಿ ಅಂತ ತಾಳ್ಮೆ ಕಳ್ಕೊಳ್ತಿರಬಹುದು. ಅದು ನನಗೆ ಗೊತ್ತು. ಇದೇ ತಾಳ್ಮೆ ಒಂದು ವಿಷಯದ ಆಳಕ್ಕೆ ಹೋದಾಗ, ನಮ್ಮ ಮೆಮೊರಿನ ಟೆಸ್ಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ನಾವು ವಿಶ್ಲೇಷಿಸ್ತೀವಿ ಅನ್ನೋದು ಪರೀಕ್ಷೆ ಆಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಬೋರಿಂಗ್ ಸಬ್ಜೆಕ್ಟ್ಸ್. ಯಾವಾಗ ಅವರಿಗೆ ಬೋರ್ ಹಿಡಿಯುತ್ತೋ ಅದು ಬೇಸರವಾಗಿ ಇದನ್ನೆಲ್ಲ ತಿಳಿದುಕೊಳ್ಳುವ ಅವಶ್ಯಕತೆ ಏನಿದೆ ಅನ್ನೋವರೆಗೂ ಬರುತ್ತೆ. ಎಸ್, most of you would have got it right. I am speaking of history as a subject. ನನ್ನ ಗೆಳತಿಯ ಮಗ ಒಂದು ರೀತಿಯಲ್ಲಿ ಅವನು ನಾನೊಂಥರ ಛೋಟಾ ಸ್ಟೂಡೆಂಟ್. ಮನೆಗೆ ಬಂದಾಗ ನಮ್ಮಲ್ಲಿ ಆದ ಚರ್ಚೆಯ ತುಣುಕನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪರೀಕ್ಷೆಯ ಸಮಯ. ನಾನು ಇನ್ ಜನರಲ್ ಯಾವಾಗ ಎಕ್ಸಾಮು, ವಿಚ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಫಾರ್ ಯು ಅಂತ ಕೇಳಿದೆ. ಅದಕ್ಕೆ ಅವನು, ಓ, ಹಿಸ್ಟ್ರಿ ಈಸ್ ಸೋ ಡಿಫಿಕಲ್ಟ್, ಇಟ್ ಗಿವ್ಸ್ ಮೀ ನೈಟ್ ಮೇರ್ಸ್ ಅಂದ. ನಾನು ಮುಗುಳ್ನಕ್ಕು ಅವನನ್ನೇ ನೋಡ್ತಾ ಇದ್ದೆ. ಅದಕ್ಕೆ ಅವನು ಮುಂದುವರಿಸ್ತಾ, ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಆಂಟಿ. ವೈ ಶುಡ್ ಐ ನೋ ಹೂ ಡಿಡ್ ವಾಟ್ ಇನ್ 10th century? ವೈ ಶುಡ್ ಐ ನೋ ಹೂ ವಾಸ್ ದ ಗ್ರೇಟ್ ಕಿಂಗ್ ಆ್ಯಂಡ್ ವಾಟ್ ವಾಸ್ ಹಿಸ್ ಅಡ್ಮಿನಿಸ್ಟ್ರೇಷನ್? Why should I bother about industrial revolution when we are in AI era? It's absolutely useless ಅಂತ ಒಂದು ಪಾಯಿಂಟ್ ಬ್ಲ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟ. ಹಾಗೆ ನೋಡುತ್ತಿದ್ದ ನಾನು ಅರ್ಧ ನಿಮಿಷ ಆದಮೇಲೆ, ವೈ ಈಸ್ ಇಟ್ ಡಿಫಿಕಲ್ಟ್ ಫಾರ್ ಯು ಅಂತ ಕೇಳಿದೆ. ಅದಕ್ಕೆ ಅವನು, ಇಟ್ ಅನ್ನೆಸೆಸರಿಲಿ ಟೆಸ್ಟ್ಸ್ ಮೈ ಮೆಮೊರಿ. ಐ ಡೋಂಟ್ ಸಿ ಅ ಪಾಯಿಂಟ್ ಇನ್ ರಿಮೆಂಬರಿಂಗ್ ವಾರ್ಸ್, ಡೇಟ್ಸ್, ಟೈಟಲ್ಸ್, ಇವೆಂಟ್ಸ್ ಆರ್ ಪೀಪಲ್. ಇಟ್ಸ್ ಆಲ್ ಓವರ್ ಅಂತ ಮುಂದುವರಿಸ್ತಾ, ಐ ಕ್ಯಾನ್ ಯೂಸ್ ದ ಸೇಮ್ ಮೆಮೊರಿ ಫಾರ್ ಬೆಟರ್ ಥಿಂಗ್ಸ್ ಅಂದ. ಸ್ವಲ್ಪ ಫ್ರಸ್ಟ್ರೇಷನ್ ಇಂಟೆನ್ಸಿಟಿ ಕಡಿಮೆ ಆಗಲಿ ಅಂತ ಅವನಿಗೆ ನೀರು ಕೊಟ್ಟು ಐ ಆಸ್ಡ್, ಫರ್ಗೆಟ್ ಹಿಸ್ಟ್ರಿ, ಲೆಟ್ ಮೀ ಆಸ್ಕ್ ಯು ಅ ಕ್ವೆಶ್ಚನ್. ವಾಟ್ ಈಸ್ ಯುವರ್ ಟೇಕ್ ಆನ್ ದ ವಾರ್ ಬಿಟ್ವೀನ್ ಯುಕ್ರೇನ್ ಆ್ಯಂಡ್ ರಷ್ಯಾ ಆ್ಯಂಡ್ ಹೂ ವುಡ್ ವಿನ್ ಅಕಾರ್ಡಿಂಗ್ ಟು ಯು ಅಂತ ಕೇಳಿದೆ. ತಕ್ಷಣ ಉತ್ತರ ಬಂತು, ಓ, ರಷ್ಯಾ ಈಸ್ ಪ್ರಿಟಿ ಬಿಗ್, ಫೋರ್ಸ್ಫುಲ್ ಆ್ಯಂಡ್ ಸೂಪರ್ ಸ್ಟ್ರಾಂಗ್, ಇಸ್ಂಟ್ ಇಟ್? ಇಟ್ ಈಸ್ ಟೂ ಆಬ್ವಿಯಸ್ ಅಂದ. ಐ ಸೆಡ್, ಫೇರ್, ಐ ಟೇಕ್ ಇಟ್ ಅಂತ ಹೇಳಿ, ಹೌ ಅಬೌಟ್ ಇಸ್ರೇಲ್ ಆ್ಯಂಡ್ ಪ್ಯಾಲೆಸ್ಟೈನ್ ಅಂತ ಕೇಳಿದೆ. ವೆಲ್, ವಿತ್ ದ್ಯಾಟ್ ವಾಟ್ ಐ ಅಂಡರ್ಸ್ಟ್ಯಾಂಡ್ ಇಸ್ Israel is significant conventional military superiority force and they have a great armed groups and intelligence as well ಅಂತಂದ. But I think they are isolated too ಅಂತ ಉತ್ತರ ಕೊಟ್ಟ. ಅವನ ಈ ಉತ್ತರಕ್ಕೆ ಐ ವಾಸ್ ಸರ್ಟನ್ಲಿ ಇಂಪ್ರೆಸ್ಡ್. ಜಸ್ಟ್ ಬ್ರಿಲಿಯಂಟ್ ಅಂದೆ. ಇಷ್ಟೆಲ್ಲ ಹೇಳಿದ್ಯಲ್ಲ, ಸೊ ಸಮ್ಮರೈಸಿಂಗ್, ಯಾರ ಸೇನೆ ದೊಡ್ಡದು, ಯಾರ ಬಳಿ ಹೊಸ ತಂತ್ರಜ್ಞಾನವಿದೆಯೋ ಅವರು ಗೆಲ್ತಾರೆ, ಹೌದಾ ಅಂದೆ. ಓ ಎಸ್ ಅಂದ. ಹೌ ಡಿಡ್ ಯು ಇವ್ಯಾಲ್ಯೂಯೇಟ್ ಆಲ್ ದಿಸ್ ಅಂತ ಕೇಳಿದೆ.
ಇಸಂಟ್ ಇಟ್ ಕಾಮನ್ ಸೆನ್ಸ್ ಅಂತ ಅವನು ಮತ್ತೆ ಪ್ರಶ್ನೆ ಮಾಡ್ದ. ಅದಕ್ಕೆ ನಾನು ಎಸ್ ಇಟ್ ಈಸ್, ಬಟ್ ವೇರ್ ಡಿಡ್ ಇಟ್ ಲಾಜಿಕಲಿ ಕಮ್ ಫ್ರಮ್ ಅಂತ ಕೇಳಿದೆ. ಅಲ್ಲಿಂದ ನಮ್ಮ ಮನಸ್ಸಿನ ಮಂಥನ ಪ್ರಾರಂಭ ಆಯಿತು. ನೀವು ಶಿಕ್ಷಕರಿರಬಹುದು, ಪಾಲಕರಿರಬಹುದು, ಅಥವಾ ಈವನ್ ಇಫ್ ಯು ಹ್ಯಾವ್ ಎವರ್ ಕ್ವೆಶ್ಚನ್, ಇಟ್ಸ್ ಟೈಮ್ ದಟ್ ವಿ ಎಡಿಟ್ ದ ನೋಷನ್ ಆಫ್ ಹಿಸ್ಟ್ರಿ. ಚರಿತ್ರೆ ಕೇವಲ ಯುದ್ಧಗಳು, ದಿನಾಂಕಗಳು, ರಾಜ ರಾಣಿಯರ ಆಡಳಿತವಲ್ಲ. ಧೂಳಿನಿಂದ ತುಂಬಿದ ರಕ್ತಪಾತವಾದ ಯುದ್ಧಭೂಮಿ, ರಕ್ಕಸ ತಂಗಡಿ ಇರಬಹುದು, ಮೂರ್ತ ಅಮೂರ್ತ ಬಳುವಳಿಯಾದ ಚಾರ್ಲ್ಸ್ ಡಾರ್ವಿನ್ನ ಮಾನವ ವಿಕಾಸವಿರಬಹುದು, ಚಾಲುಕ್ಯ ಹೊಯ್ಸಳರಿಂದ ಹಿಡಿದು ಇವತ್ತಿಗೆ ನಾವು ಆಚರಿಸುವ ದಸರಾ ಹಬ್ಬದ ಪರಂಪರೆ ಇರಬಹುದು. ಶತಮಾನಗಳ ನಂತರ ಇನ್ನೊಬ್ಬ ನಾಯಕ ಒಂದು ನಿರ್ಧಾರ ತೆಗೆದುಕೊಂಡಾಗ ಕೋಟ್ಯಾಂತರ ಜನರ ಭವಿಷ್ಯ ಬದಲಾಗಬಹುದು. ಕಾಲ ಮುಂದುವರೆದಂತೆ ನೆನ್ನೆ ಚರಿತ್ರೆಯಾಯಿತು. ಆ ನೆನ್ನೆಯ ಅನುಭವಗಳಿಂದ ಕಲಿತು ನಾವು ಬದಲಾದ್ವಿ. ಆದರೆ ಉಳಿದಿರುವ ಪ್ರಶ್ನೆಗಳು ಅವೇ. ಸಮಾಜಗಳು ಏಕೆ ಏಳತ್ವೆ? ನಾಯಕರು, ಸಾಮ್ರಾಜ್ಯಗಳು ಏಕೆ ಕುಸಿಯತ್ವೆ? ಕೆಲವು ಆಲೋಚನೆಗಳು ಬದಲಾಗಲಿಕ್ಕೆ ಶತಮಾನಗಳೇ ಯಾಕೆ ಬೇಕು? ನಾವು ಇದನ್ನು ಇತಿಹಾಸ ಅಂತೀವಿ. ವಿ ಕಾಲ್ ಇಟ್ ಹಿಸ್ಟ್ರಿ. ಥಿಂಕ್ ಅಬೌಟ್ ಇಟ್ ಫಾರ್ ಅ ಮೊಮೆಂಟ್. ಹಿಸ್ಟ್ರಿ ಮೈಟ್ ಬಿ ಅ ಮ್ಯಾಪ್ ಫಾರ್ ಆರ್ ಓನ್ ಎವಲ್ಯೂಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಇತಿಹಾಸವನ್ನು ಮರೆತರೆ ಅಥವಾ ಅಧ್ಯಯನ ಮಾಡದೇ ಇದ್ದರೆ ವಿ ಮೈಟ್ ರಿಪೀಟ್ ಆರ್ ಓನ್ ಮಿಸ್ಟೇಕ್ಸ್. ನನಗೆ ಏನು ಬೇಕು, ಏನು ಬೇಡ ಅಂತ ಹೇಳ್ಕೊಡೋದೇ ಇತಿಹಾಸ. ನನ್ನವರು ಯಾರು ಅಂತ ಹೇಳೋದು ನಿನ್ನೆಯಾದ ಸಂದರ್ಭ. ಹಿಂದೆಯಾದ ತಪ್ಪಿನಿಂದ ಮಾತ್ರ ಮುಂದೆ ಆ ತಪ್ಪನ್ನು ಮಾಡಬಾರ್ದು ಅಂತ ಗೊತ್ತು ಮಾಡೋದೇ ಪೂರ್ವ ಚರಿತ್ರೆ. ಚರಿತ್ರೆ ಒಂದು ಮುಗಿದ ಕತೆ. ಯಾಕೆ ಅದನ್ನು ಓದಬೇಕು ಎಂಬುದಲ್ಲ ಪ್ರಶ್ನೆ. ಇತಿಹಾಸ ಏನಾಯಿತು ಎಂಬುದಲ್ಲ, ಯಾಕಾಯಿತು ಎಂಬುದು. ದಟ್ ಈಸ್ ವೇರ್ ಹಿಸ್ಟ್ರಿ ಬಿಕಮ್ಸ್ ಮೋರ್ ಅಲೈವ್ ಅಂತ ಹೇಳಿದೆ. ಓಹ್, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಗಲ್ ಆಂಟಿ. ದೆನ್ ಡು ಯು ಥಿಂಕ್ ಹಿಸ್ಟ್ರಿ ಆ್ಯಂಡ್ ಸೈನ್ಸ್ ಆರ್ ರಿಲೇಟೆಡ್ ಎಂಬುದು ಮುಂದಿನ ಪ್ರಶ್ನೆಯಾಯಿತು. ವೆಲ್, ಇನ್ ಮೈ ಒಪಿನಿಯನ್ ಹಿಸ್ಟ್ರಿ ಈಸ್ ಸೈನ್ಸ್ ಅಂದೆ. ಅದು ಹೇಗೆ? ವಿಜ್ಞಾನ ಏನು ಮಾಡುತ್ತೆ? ಸಾಕ್ಷಿಗಳನ್ನು ಹುಡುಕತ್ತೆ, ಕಾರಣ ಪರಿಣಾಮಗಳನ್ನು ನೋಡುತ್ತೆ, ಮಾದರಿಗಳನ್ನು ಗುರುತಿಸುತ್ತೆ. ಇದೆಲ್ಲದರ ಮೇಲೆ ಭವಿಷ್ಯವನ್ನು ಅಂದಾಜು ಮಾಡುತ್ತೆ. ಇತಿಹಾಸ ಕೂಡ ಅದೇ ಮಾರ್ಗದಲ್ಲಿ ಹೋಗುವ ವಿಷಯ ಅಲ್ವಾ? ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಇವ್ಯಾಲ್ಯೂಯೇಟ್ಸ್ ಥಿಂಗ್ಸ್ ಆ್ಯಂಡ್ ಮ್ಯಾಟರ್. ಇತಿಹಾಸ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡುತ್ತೆ. ಶಕ್ತಿ, ಭಯ, ಮಹತ್ವಾಕಾಂಕ್ಷೆ, ಬದುಕುಳಿಯುವ ಹೋರಾಟ ಇವೆಲ್ಲವೂ ಮಾನವನ ನಿರ್ಧಾರಗಳನ್ನು ಹೇಗೆ ಬದಲಿಸುತ್ತವೆ ಎಂಬುದೇ ಇತಿಹಾಸ ಅಲ್ವಾ? ಇನ್ನು ಸೈಕಲಾಜಿಕಲ್ ಆಗಿ ಹೇಳಬೇಕು ಅಂದರೆ ವಿ ಫೈಂಡ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಬೋರಿಂಗ್, ಬಟ್ ವಿ ಲೈಕ್ ಸ್ಟೋರೀಸ್ ಆ್ಯಂಡ್ ಗೆಟ್ ಫ್ಯಾಸಿನೇಟೆಡ್ ಅಬೌಟ್ ಇಟ್. ವಿ ರಿಮೆಂಬರ್ ಸ್ಟೋರೀಸ್ ಬೆಟರ್ ಆ್ಯಂಡ್ ನಾಟ್ ಎವಿಡೆನ್ಸ್ ಆರ್ ಡೇಟಾ. ನಾವು ಇತಿಹಾಸ ಓದಬೇಕಾದ್ರೆ ಅವರ್ ಮೈಂಡ್ ಶುಡ್ ಟೈಮ್ ಟ್ರಾವೆಲ್ ಆ್ಯಂಡ್ ಇಟ್ ಶುಡ್ ಗೆಟ್ ಇನ್ ಟು ಅ ಸಿಮ್ಯುಲೇಷನ್. ದಟ್ಸ್ ವೇರ್ ದೇರ್ ಈಸ್ ಎ ಶಿಫ್ಟ್ ಇನ್ ಪರ್ಸ್ಪೆಕ್ಟಿವ್ ಅಂದೆ. ಇನ್ನೂ ಹೇಳೋದಾಯಿತು ಅಂದರೆ ಚರಿತ್ರೆ ನೂರಾರು ಪಾಠಗಳನ್ನು, ಮೌಲ್ಯಗಳನ್ನು, ಕಲಿಕೆಗಳನ್ನು, ನೀತಿ ತತ್ವಗಳನ್ನು, ಆಚಾರಗಳನ್ನು ನಮಗೆ ಹೇಳ್ಕೊಡತ್ವೆ. ಶಕ್ತಿಗಿಂತ ಯುಕ್ತಿ ಮೇಲು. ವಿ ಗಾಟ್ ದಿಸ್ ಫ್ರಮ್ ದ ಗೊರಿಲ್ಲಾ ವಾರ್ಫೇರ್. ಆಡಳಿತ ಒಂದು ವಿಜ್ಞಾನವೇ ಅಲ್ವಾ? ಅವರ್ ಅಡ್ಮಿನಿಸ್ಟ್ರೇಷನ್ ಈಸ್ ಇಂಡೀಡ್ ಸೈನ್ಸ್. ನಮ್ಮ ಟ್ಯಾಕ್ಸ್ ವ್ಯವಸ್ಥೆ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇರಬಹುದು, ಬಿಸ್ನೆಸ್ ಆ್ಯಂಡ್ ಗ್ಲೋಬಲ್ ಟ್ರೇಡ್ ಇವೆಲ್ಲವೂ ಅವತ್ತೂ ಇದ್ವು, ಇವತ್ತೂ ಇದೆ, ಇನ್ನು ಮುಂದೆಯೂ ಇರುತ್ತೆ. ಹಿಸ್ಟ್ರಿ ಈಸ್ ನಾಟ್ ಅಬೌಟ್ ಯೋರ್ ಮೆಮೊರಿ ಚೆಕ್. ಇಟ್ ಈಸ್ ಲಾಜಿಕಲ್. ಕಾರಣ ಏನೋ, ಪರಿಣಾಮ ಎಂತಾಯಿತು, ಇದು ಚರಿತ್ರೆ. ನನ್ನ ಪ್ರಕಾರ ಇತಿಹಾಸ ಸತ್ತ ಜನರ ಕಥೆಯಲ್ಲ, ಇದು ಜೀವಂತ ಮಾನವನ ಮನೋವಿಜ್ಞಾನ ಅಂದೆ. ಇದರಿಂದ ಏನು ಪ್ರಯೋಜನ ಅಂತ ಕೇಳಿದೆ ಅಲ್ವಾ? ಹಿಯರ್ ಇಟ್ ಈಸ್. ಹಿಸ್ಟ್ರಿ ಆಲ್ಸೋ ಟೀಚಸ್ ಯು ಕ್ರಿಟಿಕಲ್ ಥಿಂಕಿಂಗ್, ಲೀಡರ್ಶಿಪ್ ಆ್ಯಂಡ್ ಡಿಸಿಷನ್ ಇಂಟೆಲಿಜೆನ್ಸ್. ಇವತ್ತಿಗೆ ಗೂಗಲ್ ಅಥವಾ AI ಮಾಹಿತಿ ಕೊಡುತ್ತೆ, ನಿಜ. ಮಾಹಿತಿಗೂ, ಬುದ್ಧಿಮತ್ತೆಗೂ, ಚಿಂತನೆಗೂ ಹಾಗೂ ಅಧ್ಯಯನ ರೂಪದ ಅರ್ಥ ನಮಗಾಗಬೇಕು. ಅದೇ ವ್ಯತ್ಯಾಸ. ಇಷ್ಟು ಹೇಳಿ ಐ ವೆಂಟ್ ಇನ್ ಟು ಮೈ ಮೆಮರಿ ಲೇನ್. ನೋಡು ಕಂದ, ಐ ಆಮ್ ಎನ್ ಇಂಜಿನಿಯರ್ ಬೈ ಡಿಗ್ರಿ, ಸೈನ್ಸ್ ಸ್ಟೂಡೆಂಟ್ ಬೈ ಲಾಜಿಕಲ್ ಥಿಂಕಿಂಗ್, ಬಟ್ ಹಿಸ್ಟ್ರಿ ಈಸ್ ಆಲ್ವೇಸ್ ಎ ಫ್ಯಾಸಿನೇಷನ್ ಫಾರ್ ಮೀ. ನಾನು ನಿನ್ನ ವಯಸ್ಸಿನಲ್ಲಿದ್ದಾಗ ನನ್ನ ಹೈಸ್ಕೂಲ್ನಲ್ಲಿ KC ಭ್ರಮರಾಂಬ ಅಂತ ಒಬ್ಬರು ನನ್ನ ಟೀಚರ್ ಇದ್ದರು. She made it interesting. She narrated history not as a subject, but as a map for human development.
ಅವತ್ತಿನಿಂದ ಇತಿಹಾಸದ ನನ್ನ ಹಸಿವು ಇವತ್ತಿಗೂ ಇಂಗಿಲ್ಲ. ವೆನ್ ಐ ವಿಸಿಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಬೇಲೂರಾಗಲಿ, ಹಳೇಬೀಡಾಗಲಿ, ಹಂಪಿ ಆಗಲಿ, ರಾಜಸ್ಥಾನದಲ್ಲಿರೋ ಅರಮನೆಗಳಾಗಲಿ, ಮಹಾರಾಷ್ಟ್ರದಲ್ಲಿರೋ ಫೋರ್ಟ್ಗಳಾಗಲಿ, ಚಾಲುಕ್ಯರ ಬಾದಾಮಿಯಿಂದ ಹಿಡಿದು ಚೋಳರ ವಾಸ್ತುಶಿಲ್ಪ, ಈಚ್ ಎಲಿಮೆಂಟ್ ಈಸ್ ಫ್ಯಾಸಿನೇಟಿಂಗ್ ಅಂತ ಹೇಳಿ, ನಿನಗೆ ಗೊತ್ತಾ, ನಮ್ಮ ಬಾಗಲಕೋಟೆ ಹತ್ತಿರ ಇರೋ ಬಾದಾಮಿಗೂ ಸಂಗೀತದಲ್ಲಿ ನಾವು ಹಾಡುವ ಹಾಡು ವಾತಾಪಿ ಗಣಪತಿಂಬಜೆ ಇವೆರಡಕ್ಕೂ ಸಂಬಂಧ ಇದೆ ಅಂತ ಹೇಳಿದ್ದಕ್ಕೆ ಇದನ್ನು ಕೇಳಿದ ತಕ್ಷಣ ಅವನ ಕಣ್ಣುಗಳು ಅರಳಿಕೊಂಡವು. ರಿಯಲಿ ಎನ್ನುವ ಉದ್ಗಾರ ಬಂತು. ನಿಜವಾಗ್ಲೂ ಆ ಕತೆ ಮತ್ತೊಂದು ದಿನಕ್ಕೆ. ಲೆಟ್ ಮಿ ರೀಇಟರೇಟ್. ಪ್ರತಿಯೊಂದು ಪೀಳಿಗೆ ತಾನೇನೋ ಹೊಸದು ಮಾಡಿದ್ದೀನಿ ಅಂತ ಮೆರೆಯುತ್ತೆ. ಆಗ ಬಹುಶಃ ಇತಿಹಾಸಕ್ಕೆ ಮಾತು ಏನಾದರೂ ಗೊತ್ತಿದ್ದರೆ ಏನು ಹೇಳ್ತಾ ಇತ್ತು ಗೊತ್ತಾ? ನೆನ್ನೆಯ ಆವಿಷ್ಕಾರಗಳಿರದಿದ್ದರೆ ಇವತ್ತಿನ ಅಧ್ಯಯನ ಎಲ್ಲಿ ನಡೀತಾ ಇತ್ತು ಅಂತ ಕೇಳೋದೋ ಏನೋ. ಚರಿತ್ರೆ ಓದೋದು ಅಂದರೆ ಭೂತಕಾಲ ಕಲಿಯುವುದಲ್ಲ, ಮಾನವ ಜೀವನದ ಪ್ರತಿ ಅಂಶ ಅರ್ಥ ಮಾಡಿಕೊಳ್ಳೋದು. ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಿಲ್ಲದಿದ್ದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳಿಲಿಕ್ಕೆ ಹೇಗೆ ಸಾಧ್ಯ? ಲೆಟ್ ಮೀ ಟೆಲ್ ಯು, ಐ ಸಮ್ಟೈಮ್ಸ್ ಫೀಲ್, ಆರ್ ವಿ ಸ್ಟಡಿಯಿಂಗ್ ಹಿಸ್ಟ್ರಿ ಆರ್ ಹಿಸ್ಟ್ರಿ ಈಸ್ ಸ್ಟಡಿಯಿಂಗ್ ಅಸ್ ಅಂತ ನಂಗೆ ಒಂದೊಂದು ಸತಿ ಅನಿಸುತ್ತೆ. ಬಹುಶಃ ನನ್ನ ಪ್ರಕಾರ ಇತಿಹಾಸ ಭೂತಕಾಲವಲ್ಲ, ಅದು ನಮ್ಮ ನೆನಪುಗಳು, ಜ್ಞಾಪಕಗಳು. ನೆನಪು ಜ್ಞಾಪಕ ಇಲ್ದಿರೋ ಮನಸ್ಸು ಬದುಕಬಹುದು, ಆದರೆ ಬೆಳೀಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಥಿಂಕ್ ಅಬೌಟ್ ಇಟ್ ಅಂತ ಹೇಳಿ ಎದ್ದು ನಿಂತೆ. ಓ, ಯು ಗಿವ್ ಮಿ ಅ ನ್ಯೂ ಪರ್ಸ್ಪೆಕ್ಟಿವ್ ಆಂಟಿ ಅಂದ. ಇಲ್ಲ ಮಗು, ದೇರ್ ಇಸ್ ನಥಿಂಗ್ ನ್ಯೂ ಹಿಯರ್. ವಿ ಆರ್ ಆಲ್ ಅ ಕಂಟಿನ್ಯೂಡ್ ಸ್ಟೋರಿ ಆ್ಯಂಡ್ ದಟ್ಸ್ ವಾಟ್ ಹಿಸ್ಟ್ರಿ ಸೇಸ್. ಇಷ್ಟು ನಮ್ಮ ಇತಿಹಾಸದ ಚರ್ಚೆ ಭೂತಕಾಲಕ್ಕೆ ಸೇರಿಕೊಳ್ತು. ವರ್ತಮಾನದಲ್ಲಿ ನೀವು ಈಗ ಕೇಳ್ತಾ ಇದ್ದೀರಾ. ಭವಿಷ್ಯದಲ್ಲಿ ಈ ಪ್ರಶ್ನೆ ಎದ್ದಾಗ ಈ ಮನಸ್ಸಿನ ಮಂಥನ ಮತ್ತೊಂದಕ್ಕೆ ದಾರಿ ದೀಪವಾಗಲಿ ಅಂತ ಆಶಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ ಸ್ನೇಹಿತರೆ. ನಮಸ್ಕಾರಗಳು.